ಸರ್ ಎಣ್ಣೆ ಕುಡಿಯಲ್ಲ, ಯಾವಾಗ ಒಂದು ಟೈಮ್ ಬೀರ್ ಕುಡಿಯುತ್ತೆ. BBMPಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಈ ವ್ಯಕ್ತಿಗೆ ಅಪ್ಪ ಅಮ್ಮ ಇಬ್ರು ತೀರೋಗಿದಾರಂತೆ. ಇವತ್ತು ಅವರ ಪರಿಸ್ಥಿತಿ ಚಿಂತಾಜನಕ. ತಿನ್ನೋ ಊಟಕ್ಕೆ, ಹಾಕೋ ಬಟ್ಟೆಗೆ ಬೀದಿ ಅಲಿತಾ ತಿನ್ನೋ ಊಟಕ್ಕೆ ನರಳಾಡ್ತಿದಾರಂತೆ. ಕೈ ತುಂಬಾ ಕೆಲಸ ಇತ್ತಾ? ದುಡಿತಾ ಇದ್ರಾ? ಹೆಂಗೋ ಸಂಬಳ ಬತ್ತಿತ್ತಾ? ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಮೈ ತುಂಬಾ ಬಟ್ಟೆ ಹಾಕೊಂಡಿದ್ರಿ, ಇಂಥ ಪರಿಸ್ಥಿತಿ ಬತ್ತಿತ್ತಾ? ಪರಿಸ್ಥಿತಿ ಎಲ್ಲ ಅದು ನಾವೇ ಮಾಡ್ಕೊಂಡಿರೋದು. ಒಳ್ಳೆಯ ದಾರಿಯಲ್ಲಿ ಹೋಗ್ಬೇಕಾದವರು ಕೆಟ್ಟ ದಾರಿಗೆ ಕಾಲಿಟ್ರೆ ಏನಾಗತ್ತೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವರ ವಯಸ್ಸು ಬಂದ್ಬಿಟ್ಟು 25ರಿಂದ 30. BBMPಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಈ ವ್ಯಕ್ತಿಗೆ ಅಪ್ಪ ಅಮ್ಮ ಇಬ್ರು ತೀರೋಗಿದಾರಂತೆ. 4 ಜನ ಅಣ್ಣ ತಮ್ಮಂದಿರು, 3 ಜನ ಅಣ್ಣಂದ್ರು ತೀರೋಗಿದಾರಂತೆ. ಕೊನೆಗೆ ಉಳಿದಿರುವಂಥ ಏಕೈಕ ವ್ಯಕ್ತಿ ಇವರು. ಸೊ ಆದರೆ ಇವತ್ತು ಅವರ ಪರಿಸ್ಥಿತಿ ಚಿಂತಾಜನಕ. ತಿನ್ನೋ ಊಟಕ್ಕೆ, ಹಾಕೋ ಬಟ್ಟೆಗೆ ಬೀದಿ ಅಲಿತಾ ತಿನ್ನೋ ಊಟಕ್ಕೆ ನರಳಾಡ್ತಿದಾರಂತೆ. ಸೊ ಏನು ಅವರ ಸ್ಟೋರಿ ನನಗೂ ಕೂಡ ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕೇವಲ 25ರಿಂದ 30 ವರ್ಷದ ಯುವಕರು ಜೀವನ ಒಂದು ಅನಾಥಾಶ್ರಮದ ಬಾಗಿಲಿಗೆ ಬಂದು ತಲುಪ್ತಾ ಇದೆ ಅಂದರೆ ಕಾರಣ ಏನಂದರೆ ಅದಕ್ಕೆ ದೇವರಲ್ಲ, ನಾವೇ. ಯಾಕೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ. ಯಾಕೆ ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ದೇವ್ರನ್ನ ದೂಷಿಸೋ ಆಗಿಲ್ಲ, ದೇವ್ರಿಗೆ ನಾವು ಬಯ್ಯೋ ಆಗಿಲ್ಲ. ಯಾಕಂತ ಹೇಳಿದ್ರೆ ನಾವು ಮಾಡಿಕೊಂಡಂಥ ಎಡವಟ್ಟು ಅಥವಾ ನಾವು ಒಳ್ಳೆಯ ದಾರಿಯಲ್ಲಿ ಹೋಗ್ಬೇಕಾದವರು ಕೆಟ್ಟ ದಾರಿಗೆ ಕಾಲಿಟ್ರೆ ಏನಾಗತ್ತೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ, ಈ ವಿಡಿಯೋನ ಶೇರ್ ಮಾಡಿ. BBMPಯಲ್ಲಿ ಕೆಲಸ ಮಾಡೋರು. BBMPಯಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಸಂಬಂಧಿಕರು ಇದ್ದಾರಾ? ಯಾರು ಇಲ್ಲ. ಮತ್ತೆ ಎಲ್ಲಿದ್ರು ಇಷ್ಟು ದಿನ? ನಮ್ಮ ಜೊತೆನೆ ಕೆಲಸ ಮಾಡ್ಕೊಂಡು ಅಲ್ಲಿ ಇಲ್ಲಿ ಊಟ ಮಾಡ್ಕೊಂಡು ಸಂಬಂಧಿಕರು ಯಾರು ಇಲ್ಲ ಇವಾಗ ಅವ್ರಿಗೆ? ಸೊ ಅಣ್ಣ ತಮ್ಮ ಯಾರು ಇಲ್ಲ. ಏನು ಹೆಸರು ನಿಮ್ದು? ಶಂಕರ. ಎಷ್ಟು ವಯಸ್ಸು ತಮ್ಗೆ? 30 ವರ್ಷ. ಏನಕ್ಕೆ ಹಿಂಗಾಗಿದ್ದೀರಾ ಮತ್ತೆ 30 ವರ್ಷಕ್ಕೆ? ಒಂದು ವಾರದಿಂದ ಹಿಂಗಾಗಿದ್ದೀರಾ? ಯಾಕೆ? ಗೊತ್ತಿಲ್ಲ ಸರ್. ಎಷ್ಟು ಕುಡಿತೀರಾ ಎಣ್ಣೆ? ಸರ್ ಎಣ್ಣೆ ಕುಡಿಯಲ್ಲ, ಯಾವಾಗ ಒಂದು ಟೈಮ್ ಬೀರ್ ಕುಡಿಯುತ್ತೆ. ಯಾವಾಗ್ಲೂ ಒಂದು ಟೈಮ್ ಕುಡಿದ್ರೆ ಹಿಂಗಾಗಲ್ಲ. ಊಟ ಮಾಡಲ್ಲ. ಅದೇ ಎಣ್ಣೆ ಕುಡಿದ್ರೆ ಊಟ ಮಾಡಲ್ಲ, ಕರೆಕ್ಟಾ? ಅದನ್ನೇ ಕೇಳ್ತಿರೋದು, ಎಷ್ಟು ಕುಡಿತೀರಾ ಎಣ್ಣೆ ಅಂತ. ಡೈಲಿ ಏನಿಲ್ಲ, ವಾರಕ್ಕೊಂದು 2-3 ಬೀರ್ ಕುಡಿಯುತ್ತೆ. ಇಲ್ಲಿ ದಿನ ಬೇಕಾ, ಡೈಲಿ ಬೇಕಾ, ವಾರಕ್ಕೊಂದ್ಸತಿ ಬೇಕಾ? ನಾನು ಕುಡಿಯಲ್ಲ ಸರ್. ಇಲ್ಲಿ ಕುಡಿಯಲ್ವಾ? ಒಳ್ಳೆ ಬುದ್ಧಿ ಬಂದಿದೆ ಹಾಗಾದ್ರೆ. ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅಪ್ಪ ಅಮ್ಮ ತೀರೋಗಿದ್ದಾರೆ. ಅಣ್ಣ ತಮ್ಮ ಎಲ್ಲ ತೀರೋರು. ಎಷ್ಟ್ ಜನ? ನಾವು 5 ಜನ ಅಂತಂದಿರು, ಹಾ ಎಲ್ಲರೂ ತೀರೋರು. ಹಾ. ನಾನು ಒಬ್ಬನೇ ಇರೋದು. ಈಗ ನೀವು ಫೈನಲ್ ಸ್ಟೇಜ್ ಬಂದು ನಿಂತಿದ್ದೀರಾ. ಹ್ಞೂ ಸರ್. ಯಾಕೆ? ಪರಿಸ್ಥಿತಿ ಹಂಗೈತೆ. ಪರಿಸ್ಥಿತಿ ಅಲ್ಲ ಅದು, ನಾವೇ ಮಾಡ್ಕೊಂಡಿರೋದು. ಹೌದು ಸರ್. ಹೆಂಗ್ ಪರಿಸ್ಥಿತಿ ಆಗ್ಬಿಡುತ್ತೆ? ಇಲ್ಲಿಗೆ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಈಗಲೂ ಹಾಕೊಂಡೆ ಬಂದ್ರಾ? ಇಲ್ಲ ಸರ್. ಇಲ್ವಾ? ಹಾ, ಇಲ್ಲ. ಬೇಕಾ ಎಣ್ಣೆ? ಬೇಡ. ಯಾಕೆ ಬೇಡ? ಅದು ಬಿಡೋಣ ಅಂತಾನೆ ಇಲ್ಲಿಗೆ ಬಂದಿರೋದು. ಬಿಡೋಣ ಅಂತಲ್ಲ, ಸಿಗ್ತಾ ಇಲ್ಲ ಅಂತ ಹೇಳಿ. ಇಲ್ಲ ಹಾ, ಸಿಕ್ಕತ್ತು ನನಗೆ ಬೇಡ. ಹೌದಾ? ಕೆಟ್ಟ ಮೇಲೆ ಬುದ್ಧಿ ಬಂದಂಗೆ ಆಯ್ತು ಇವಾಗ. ಇದು ನಿಜವಾಗ್ಲೂ ನಮ್ಮ ಸಮಾಜದ ದುಸ್ಥಿತಿ ಆಯ್ತಾ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು 25 ವರ್ಷ 30 ವರ್ಷದ ಯುವಕರು ಜೀವನ ಈ ಥರ ಬೀದಿಗೆ ಬರ್ತಾ ಇದೆ. ಇವಾಗ ನಾವು ಅವ್ರನ್ನ ಆಶ್ರಮಕ್ಕೆ ಬೇಡ ಹೋಗಿ ಅಂತ ತೆಳ್ಳಂಗೂ ಇಲ್ಲ, ಇವಾಗ ಬನ್ನಿ ಆಶ್ರಯ ಕೊಡ್ತೀನಿ ಅನ್ನೋಂಗೂ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಇವಾಗ ಬಿಟ್ಟರೆ ಬೀದಿ ಹಣ ಹಾಕ್ತಾರೆ. ಈ ಥರ ಸ್ಥಿತಿಲಿದ್ದಾಗ ಯಾವ ತಂದೆ ತಾಯಿ ತಾನೇ ಅವ್ರನ್ನ ಕರ್ಕೊಂಡೋಗಿ ನೋಡ್ಕೊಳಕ್ಕೆ ಇಷ್ಟಪಡ್ತಾರೆ? ಯಾವ ಅಣ್ಣ ತಮ್ಮ ತಾನೇ ಮನೆಗೆ ಸೇರಿಸ್ತಾರೆ? ಇದ್ರೂ ಸೇರಿಸಲ್ಲ. ಅವ್ರು ಹೇಳ್ತಿದ್ದಾರೆ ಇಲ್ಲ ಅಂತ. ಇಲ್ಲ ಅಂದರೆ ಪರವಾಗಿಲ್ಲ, ಬಟ್ ಇದ್ರೂ ಕೂಡ ಯಾರು ಸೇರಿಸಲ್ಲ. ಯಾಕಂದರೆ ಇದಕ್ಕೆ ಕಾರಣ ಯಾರು ಅಂದರೆ, ದೇವ್ರು ನಂಗೆ ಇಂಥ ಶಿಕ್ಷೆ ಕೊಟ್ಬಿಟ್ಟ ಅಂತಾರೆ. ದೇವರೆಲ್ಲ ಕೊಟ್ಟಿರೋದು, ಇದನ್ನು ನಾವೇ ತಂದ್ಕೊಂಡಿರೋದು. ಯೂತ್ಸು ಇವತ್ತು ಕಲಿಬೇಕಾಗಿರೋದನ್ನ ಕಲಿಯೋದು ಬಿಟ್ಟು ಬೇಡದಿರೋದು ಎಲ್ಲವನ್ನೂ ಮಾಡ್ತಿದ್ದಾರೆ. ಇವಾಗ 25 ವರ್ಷ 30 ವರ್ಷ ಬಾಳಿ ಬದುಕಬೇಕಾದಂಥ ವ್ಯಕ್ತಿ ಅವನು. ಇನ್ನೂ 30 ವರ್ಷ ಅಲ್ವೇನಣ್ಣ? ನಿಮ್ಮ ಏಜ್ ತಾನೆ? ಹಾಂ, ಎಲ್ಲರೂ ಜೀವನ ಮಾಡಂಗಿದೆಯಾ? ಕಾಲಿಡಕ್ಕಾಗತ್ತೆ ನಿಮ್ಗೆ? ಇಡೀ ನೋಡೋಣ, ಇಡೋಣ ಬಾ, ಮುಂದೆ ಬಾ, ಇದು ಬರ್ರಿ ಹಿಂಗೆ. ಸೊ ಇದರಿಂದ ಕಲಿಬೇಕಾಗಿರೋದಿಷ್ಟೇ. ದುರ್ಚಟಗಳನ್ನು ಮಾಡ್ತಿದ್ರೆ
ನೀವು ಮಾಡಬೇಡಿ ಅಂತ ಹೇಳೋ ಅಧಿಕಾರ ಅಂತೂ ನನಗಿಲ್ಲ. ಮಾಡೋದನ್ನ ಅಟ್ಲೀಸ್ಟ್ ಹಂತವಾಗಾದ್ರೂ ಬಿಟ್ಬಿಡಿ. ಇಲ್ಲ ಅಂದ್ರೆ ಕೊನೆಗಿಂತ ಒಂದು ದುರ್ಸ್ಥಿತಿಗೆ ನೀವೆಲ್ಲರೂ ಬಂದು ತಲುಪ್ತೀರಾ. ಬೇಕೇನ್ರಿ? ಕೈ ತುಂಬಾ ಕೆಲ್ಸ ಇತ್ತಾ? ದುಡಿತಾ ಇದ್ರಾ? ಹೆಂಗೋ ಸಂಬಳ ಬತ್ತಿತ್ತಾ? ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಮೈ ತುಂಬಾ ಬಟ್ಟೆ ಹಾಕೊಂಡಿದ್ರಿ, ಇಂಥ ಪರಿಸ್ಥಿತಿ ಬತ್ತಿತ್ತಾ? ಬನ್ನಿ 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 ಬಾ. ಸಮಯ ಒಂದು ಡೈವರ್ಸು ಯಾರಾದ್ರೂ ಏನಣ್ಣ ಬನ್ನಿ. ನೋಡಿ ಬಿಡಿ ಬಿಡಿ. ನಾನು ಇದನ್ನ ಯಾಕೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀವೇ ನೋಡ್ಕೊಳ್ಳಿ. ಎಲ್ಲರೂ ನೋಡ್ತಾ ಇದ್ದೀರಲ್ವಾ? ವಯಸ್ಸು 30 ವರ್ಷ ಇರ್ಬೋದು, ಇನ್ನೂ ಕಮ್ಮಿನೇ ಇರುತ್ತೆ. ಹೆಚ್ಚು ಕಮ್ಮಿ ಹೇಳ್ಬೇಕು ಅಂದ್ರೆ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಪ್ರಾಣ ಹೋಗಿ ಬಂದು ಮಾಡ್ತಾ ಇದೆ. ಕಾರಣ ಏನಂದ್ರೆ ಆತ ಕಲ್ತಂತ ದುರ್ಚಟ, ಬೇರೆ ಏನೂ ಅಲ್ಲ. ಇಲ್ಲಿ ಇದು ಯಾವ ದೇವರು ಶಿಕ್ಷೆ ಕೊಟ್ಟಿದ್ದಲ್ಲ ಅಥವಾ ಫ್ಯಾಮಿಲಿಗಳು ದೂರ ತಳ್ಳಿದ್ದಲ್ಲ. ಅವರೇ ತಗೊಂಡಿರುವಂತ ಶಿಕ್ಷೆ. ಅವರೇ ಅಂದ್ರೆ ಅಮೃತ ಅಂತೇಳಿ ವಿಷ ಕುಡಿತಿದ್ದಾರೆ ಅಷ್ಟೇ ಜನಗಳು. ಏನು ಜನಗಳು ಎಣ್ಣೆ ಹೊಡಿತಿದ್ದಾರೆ, ತುಂಬಾ ಜನ ಡ್ರಿಂಕ್ಸ್ ಮಾಡ್ತಾರೆ, ದುರ್ಚಟಗಳಿಗೆ ದಾಸರಾಗಿದ್ದಾರೆ. ಅವ್ರಿಗೆಲ್ಲ ನಾನು ಹೇಳೋದೇನಂದ್ರೆ ಅಮೃತ ಅಂದ್ಬಿಟ್ಟು ನೀವು ವಿಷ ಕುಡಿತಾ ಇದ್ದೀರಾ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ತರ ಒಂದು ದುರ್ಸ್ಥಿತಿ ಬಂದಿರೋದ್ರಿಂದ ಬೇರೆ ಯಾವುದು ವಿಧಿ ಇಲ್ಲದೆ ನೋಡಿ, ಎಲ್ಲ BBMP ಕೆಲಸ ಮಾಡ್ತೀವಿ ಸರ್, ನಮ್ಗೆ ಇವ್ರು ಯಾರು ಅಂತ ಗೊತ್ತಿಲ್ಲ, ಹಂಗಾಗಿ ರಿಸ್ಕ್ಯೂ ಮಾಡಿ ನೀವು ಸುಳ್ಳು ಹೇಳಿದ್ರು ನಾಳೆ ಸಿಗಾಕೋತೀರಾ. ಇದನ್ನು ನಾನು ಹೇಳ್ಬಿಡ್ತೀನಿ. ಈಗ ನಿಮ್ಗೆ ಒಂದು ಗೌರವ, ನೀವು BBMP ಕೆಲಸ ಮಾಡ್ತಿದ್ದೀರಾ ಅಂದ ತಕ್ಷಣ ನಾನು ನಿಮ್ಗೆ ಗೌರವ ಕೊಟ್ಟಿದ್ದೀನಿ. ಇಮಿಡಿಯೇಟ್ ಆಗಿ ಕರ್ಕೊ ಬನ್ನಿ ಸರ್ ಅಂತ ಹೇಳಿದ್ದೀನಿ. ಲೆಟರ್ ಮಾಡಿಸಿದ್ದೀರಾ? ಸೊ ಇವರು ಎಲ್ಲರೂ ಕೂಡ BBMP ಕೆಲಸ ಮಾಡ್ತಾರಂತೆ. ಸೊ ನಮ್ಮ ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ ಇಂದ ಲೆಟ್ರು ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಈ ವಿಡಿಯೋನ ನೋಡೋವಂಥವ್ರು ಈ ವಿಡಿಯೋನ ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ, ಈ ವಿಡಿಯೋ ನೋಡಿದವ್ರಿಗೆ ಒಬ್ರಿಗೆ ಸ್ಫೂರ್ತಿ ಆಗ್ಬೋದು, ಇನ್ನೊಬ್ರಿಗೆ ನಾನು ಲೈಫಲ್ಲಿ ಏನಾದರೂ ಬದಲಾಗಬೇಕು, ಇನ್ನು ಕುಡಿಯೋದನ್ನಾದ್ರೂ ಬಿಡಬೇಕು ನಮ್ಮ ಭಾವನೆಗಳು ಬರ್ಬೋದು. ಹಾಗಾಗಿ ಈ ವಿಡಿಯೋ ಮಾಡ್ತಿರೋದು. ಸೊ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇವ್ರ ಸಂಬಂಧಿಕರು ಯಾರಾದರೂ ಇದ್ರೆ, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಬಂಧುಗಳು ಯಾರಾದರೂ ಇದ್ರೆ ನಮಗೆ ಮಾಹಿತಿ ಕೊಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ತಿಳಿಸಿ. ಇವರೆಲ್ಲರೂ ಪಾಪ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ನಿಮ್ಮೆಲ್ರಿಗೂ ಧನ್ಯವಾದ. ಸೊ ಏನು ಹೇಳ್ತೀರಾ ನಮ್ಮ ಆಶ್ರಮದ ಬಗ್ಗೆ? ಪ್ರತಿಯೊಬ್ಬರು ಎಲ್ಲ ನಿಮ್ಮ ನಂಬರ್ ಕೊಟ್ಟು ಅಲ್ಲೇ ಬಿಡ್ರಿ, ಚೆನ್ನಾಗಿರುತ್ತೆ, ನಾವು ಸಪೋರ್ಟ್ ಮಾಡ್ತೀವಿ. ಚೆನ್ನಾಗಿರುತ್ತೆ ಅಣ್ಣ, ಕೇಳಿ. ಒಳ್ಳೆ ಮಾತು ಹೇಳಿದ್ರಿ. ಚೆನ್ನಾಗಿರುತ್ತೆ ಯಾರಿಗೆ? ಚೆನ್ನಾಗಿರೋರ್ಗಲ್ಲ, ವಯಸ್ಸಾದಂಥವ್ರಿಗೆ, ನಿರ್ಗತಿಕರಿಗೆ, ರೋಡಲ್ಲಿ ಒಂದು ತುತ್ತು ಅನ್ನಕ್ಕೆ ಅಲ್ದಾಡೋಂಥವ್ರಿಗೆ ಚೆನ್ನಾಗಿರುತ್ತೆ. 25 ವರ್ಷ ಇಂಥವ್ರಿಗೆ ಏನ್ ಚೆನ್ನಾಗಿರುತ್ತೆ? ಅಲ್ದಾಡ ಪರಿಸ್ಥಿತಿಗೆ ಬಂದಿದ್ದು ಹೆಂಗೆ? ಇಂಥವ್ರನ್ನೆಲ್ಲ ನಾವು ಆಶ್ರಮಕ್ಕೆ ಸೇರ್ಸ್ಕೊಂಡ್ರೆ ಮುಂದಿನ ಪೀಳಿಗೆ ಏನಾಗ್ಬೋದು? ಎಲ್ರು ಕರ್ಕೊಂಡ್ಬಂದು ಆಶ್ರಮಕ್ಕೆ ಬಿಡ್ತಾರೆ. ಆಶ್ರಮಗಳ ಸಂಖ್ಯೆ ಜಾಸ್ತಿ ಆಗತ್ತೆ. ಆಶ್ರಮಗಳನ್ನ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನು? ಅನಾಥರು ಕಾಣಬಾರ್ದು, ಒಂದ್ ತುತ್ತು ಅನ್ನ ಇಲ್ಲದೆ ಎಲ್ಲೂ ರೋಡಲ್ಲಿ ಸಾಯ್ಬಾರ್ದು. ಇದು ನಮ್ಮ ಉದ್ದೇಶ. ಬಟ್ ಇವಾಗ ಅದು ಏನಾಗ್ತಿದೆ? ದುರ್ಬಳಕೆ ಆದಂಗೆ ಆಗ್ತಾ ಇಲ್ವಾ? ಈ ತರ ವಯಸ್ಸಾಗಿರೋಂಥವ್ರನ್ನೆಲ್ಲ ಆಶ್ರಮಕ್ಕೆ ಸೇರಿಸ್ಕೊಂಡ್ರೆ ನೋಡೋಂಥವ್ರು ಹೇಳ್ತಾರೆ, ನೋಡಪ್ಪ ಅವ್ನು ಚೆನ್ನಾಗವನು, 25 ವರ್ಷ ಅವನು ಕರ್ಕೊಂಡ್ಬಂದು ಆಶ್ರಮದಲ್ಲಿ ಮಡಿಕೊಂಡವ್ರೆ ಅಂತಾರೆ. ವಿಷಯ ಏನ್ ಗೊತ್ತಿರುತ್ತೆ? ಇವ್ನು ರೆಡಿ ಆದ್ಮೇಲೆ ಜನ ಹೇಳೋದನ್ನು ಚೆನ್ನಾಗವನು, ಅವನ್ನೇ ಆಶ್ರಮದಲ್ಲಿ ಮಡಿಕೊಂಡವ್ರೆ ಅಂತ ಅಲ್ವಾ? ಸೊ ಜನ ಅರ್ಥ ಮಾಡ್ಕೊಬೇಕು. ನಾವು ವಿಡಿಯೋ ಮಾಡ್ತಿರೋ ಉದ್ದೇಶಗಳನ್ನು ನೀವು ಅರ್ಥ ಮಾಡ್ಕೊಬೇಕು. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಇವ್ರು ವಾರಸ್ದಾರ ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಆಶ್ರಯ ಅಂತೂ ಖಂಡಿತ ಕೊಡ್ತೀವಿ. ಒಬ್ಬ ಮನುಷ್ಯನನ್ನಾಗಿ ಮಾಡುವಂತ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇದು ಶ್ರೀ ಧರ್ಮ ಶನೇಶ್ವರ ಸ್ವಾಮಿ ಅವ್ರು ನೆಲೆಸಿರೋ ಜಾಗ. ಅವರು ಕೊನೆಯದಾಗಿ ಯಾರು ನೊಂದು ಬೆಂದು ಜೀವನದಲ್ಲಿ ಕಷ್ಟವನ್ನ ನೋಡಿರ್ತಾರೆ, ನನ್ಗೆ ಯಾರು ಇಲ್ಲ ಅನ್ನೋ ಬಾಧೆಯಲ್ಲಿ ಬಳಲ್ತಾ ಇರ್ತಾರೆ, ಅಂತವ್ರಿಗೆ ಆಶ್ರಯ ಕೊಡಕ್ಕೆ ಅಂತಾನೆ ಅವರು ಇಲ್ಲಿ ಅವತಾರ ಎತ್ತಿರೋದು. ಸೊ ಹಾಗಾಗಿ ಅವರ ಒಂದು ಆಶ್ರಯ ಜಾಗದಲ್ಲಿ ಖಂಡಿತ ಅವರು ಅವಾಗ ಆಶ್ರಯ ಸಿಗುತ್ತೆ. ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಜೊತೆಗೆ ಇವ್ರಿಗೆ ಸಂಬಂಧಪಟ್ಟಿದ್ದು ಯಾವ್ದಾದ್ರು ಮಾಹಿತಿ ಇದ್ರೆ ನಮ್ಗೆ ತಿಳಿಸ್ಕೊಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶನೇಶ್ವರ ಒಳ್ಳೇದ್ ಮಾಡ್ಲಿ. ನಮಸ್ಕಾರ. ಇಲ್ಲೇ ಇರ್ತೀರಾ? ಎಣ್ಣೆ ಸಿಗಲ್ಲ, ಬೀಡಿ ಕೊಡಲ್ಲ, ರೋಡಿಂದ ಆಚೆ ಬಿಡಲ್ಲ. ಓಕೆನಾ? ಆಮೇಲೆ ನಾಳೆ ಅವ್ರನ್ನ ಕರ್ಸು, ಇವ್ರನ್ನ ಕರ್ಸು, ಯಾರನ್ನೂ ಕರ್ಸಲ್ಲ. ಗೊತ್ತಾಯ್ತಾ? ಇವರೆಲ್ಲ ಸಂಬಂಧಿಕರಾ? ಏನಾಗ್ಬೇಕು ಅವರು? ಪರಿಚಯ ಇರೋರ? ಏನ್ ಹೇಳ್ತೀರಾ ಅವ್ರಿಗೆ? ಸಹಾಯ ಮಾಡಿದ್ದಾರೆ ಅಷ್ಟೇನಾ? 90 ಗಿಂಟಿ ಎಣ್ಣೆ ಕೊಡ್ಸಲ್ವಾ? ಆಯ್ತು, ಒಳ್ಳೇದಾಗ್ಲಿ. ಸೊ ನನಗೆ ಒಂದ್ ಕಡೆ ನಗು ಬರುತ್ತೆ, ಒಂದ್ ಕಡೆ ಬೇಜಾರಾಗುತ್ತೆ, ಒಂದ್ ಕಡೆ ನನ್ಗೆ ಏನ್ ಹೇಳ್ಬೇಕಂತನೂ ಒಂದೊಂದ್ ಕಡೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ನಮ್ಮ ಏಜೆ, ಏನೊಂದು 2 ವರ್ಷ 3 ವರ್ಷ 5 ವರ್ಷ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಹಿಂಗೆ ಜೀವನ ಹಾಳು ಮಾಡ್ಕೋಬಾರ್ದು, ಬೇರೆ ಹುಡುಗರು ಹಾಳು ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಅಷ್ಟೇ ಈ ವಿಡಿಯೋಗಳು. ಈ ವಿಡಿಯೋ ಹಾಕೋದ್ರಿಂದ ಅಥವಾ ಈ ವ್ಯೂಸ್ ಆಗೋದ್ರಿಂದ ನನ್ಗೇನೋ ಇನ್ಕಮ್ ಬರುತ್ತೆ ಅದೆಲ್ಲ ಏನಿಲ್ಲ. ಈ ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶನೇಶ್ವರ ಒಳ್ಳೇದ್ ಮಾಡ್ಲಿ. ನಮಸ್ಕಾರ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.